ಮುಂದಿನ ವಾರ ಸಿದ್ದರಾಮಯ್ಯ ಹಾಗೆ ಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗಬಹುದು. ದೆಹಲಿಯಿಂದ ಬಂದ ಬಳಿಕ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಶಾಸಕ ಅಜಯ್ ಸಿಂಗ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗಲೂ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿರುತ್ತೆ, ಅದರಲ್ಲಿ ಹೊಸದೇನಿಲ್ಲ, ಅದರಲ್ಲಿ ಈಗ ಸುಮಾರು 20 ಜನ ಮಾಡಬೇಕು ಅಂತ ಇದೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಏನಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅಂತ ಅಜಯ್ ಸಿಂಗ್ ಹೇಳಿದ್ದಾರೆ. ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಆಗಸ್ಟ್ನಲ್ಲಿ ಕಲಾಪ ಆಗತ್ತೆ ಅಂದುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಅದಕ್ಕಿಂತ ಮೊದಲು ಎಲ್ಲಾ ಮಂತ್ರಿಗಳು ಸೆಟಲ್ ಆಗ್ತಾರೆ ಅನ್ನುವಂಥ ಸೂಚನೆಯನ್ನ ಈಗ ಅಜಯ್ ಸಿಂಗ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ ನೋಡಿ. ಸೋಮವಾರದಿಂದ ಎನಿ ಟೈಮ್ ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಉಪಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರಿಗೆ ಕರೆಸ್ಬೋದು ಅಂತ ನಂಗೆ ಅನಿಸ್ತದೆ. ಅದೇ ನಡ್ತಕ್ಕಂಥ ಒಂದು ಮಾತು. ಎನಿ ಮೂಮೆಂಟ್ ಅವ್ರಿಗೆ ಕರೆಸ್ತಾರೆ. ಆಮೇಲೆ ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರು, AICC ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡ್ತಾರೆ. ಯಾವಾಗ್ಲೂ ಕೂಡ ಆಕಾಂಕ್ಷಿ ಸಂಖ್ಯೆ ಜಾಸ್ತಿನೇ ಇರ್ತಾರೆ, ಅದರಲ್ಲಿ ಹೊಸದೇನಿಲ್ಲ. ಯಾವ ಪಕ್ಷದಲ್ಲಿದ್ರೂ ಕೂಡ ಆಕಾಂಕ್ಷಿ ಇದ್ದೇ ಇರ್ತಾರೆ. ಅದರಲ್ಲಿ ಈಗ ಸುಮಾರು ಒಂದು 20 ಜನ ಮಾಡಬೇಕಂತ ಇದೆ. ಎಲ್ಲರಿಗೂ ಮಾಡ್ತಾರೆ, ಅದರಲ್ಲಿ ಏನಿಲ್ಲ. ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಸುಮಾರು 137 ಜನ ಇದ್ದೀವಿ. ಹೈಕಮಾಂಡ್ ಯಾವ ಒಂದು ರೀತಿಯಿಂದ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಎಲ್ಲರೂ ಭದ್ರಾಗಿರ್ತೀವಿ ಅಂತ ನಾವು ಹೇಳಿದ್ದೀವಿ. ಹೌದು ಆ್ಯಕ್ಚುಲಿ 3ನೇ ತಾರೀಕಿಗೆ ಅವ್ರು ತೊಗೊಂಡಿದ್ದಾರೆ ಅಂದರೆ ಸುಮಾರು ಒಂದು 5 ವಾರ ಆಗಿದೆ. ಆದರೆ ಈಗ ಮಾಡ್ತಾರೆ ಅಂತ ಇದೆ. ಯಾವಾಗಲೂ ಡಿಲೇ ಆಗದೆ ಹೆಚ್ಚು ಕಡಿಮೆ ಇರುವಾಗ. ಆದರೆ ಆಹಾರ ಆಗ್ತಾ ಇದೆ ಪಾರ್ಟಿ, ಯಾಕಂದ್ರೆ ಎಕ್ಸ್ಪೆನ್ಷನ್ ಆಗದೆ ಇರೋದು. ಆದರೆ ಈಗ ನನ್ನ ಪ್ರಕಾರ ಸೆಷನ್ ಆಗಸ್ಟಲ್ಲಿ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಎಲ್ಲ